ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಸಮ್ಮ. ಕಳೆದ 20 ವರ್ಷದಿಂದ ಸ್ವಾತಿ ಮಹಿಳಾ ಸಂಘದಲ್ಲಿ ಸ್ವಾತಿ ಜೊತೆನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಇವತ್ತಿನ ಪ್ರೋಗ್ರಾಮ್ ಹೇಳಬೇಕು ಅಂದರೆ, ಸುಮಾರು ಜನ ಹೆಣ್ಮಕ್ಳು ಸೇವಿಂಗ್ಸ್ ಮಾಡಿರಲಿಲ್ಲ, ಜೊತೆಗೆ ಮಕ್ಕಳು ಎಜುಕೇಷನ್ಗೆ ತುಂಬ ಸಫರ್ ಆಗ್ತಾ ಇದ್ರು. ಕೆಲವ್ರಿಗೆ ಮನೆ ಬಾಡಿಗೆ ಕಟ್ಟಿ ಜಾಸ್ತಿ ಸಫರ್ ಆಗ್ತಾ ಇದ್ರು. ಲೀಸ್ ಲೋನ್ ಕೊಡ್ತಿದ್ದೀವಿ ಹೆಣ್ಮಕ್ಳಿಗೆ, ಮಕ್ಕಳು ಎಜುಕೇಷನ್ಗೆ ಲೋನ್ ಕೊಟ್ಟಿದ್ದೀವಿ. ಮತ್ತು ಹೆಣ್ಮಕ್ಳಿಗೆ ಸೇವಿಂಗ್ಸ್ ಉಳಿತಾಯ ಮಾಡೋ ಮನೋಭಾವ ತಂದಿದ್ದೀವಿ ಅಂತ ಹೇಳ್ಬೋದು. ಇಷ್ಟಲ್ದೇ ಹೆಣ್ಮಕ್ಳಿಗೆ ಯಾರ ಕಡೆಯಿಂದ ದೌರ್ಜನ್ಯ ಆದಾಗ 24x7 ಆ ಥರ ನಮ್ಮ ಸ್ವಾತಿ ಮಹಿಳಾ ಸಂಘದಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ಬೋದು ಸರ್. ಅವ್ರ ಜೊತೆ ಅವ್ರಿಗೆ ಯಾರ ಕಡೆಯಿಂದ ಅನ್ಯಾಯ ಆಗಿದೆ ಫಸ್ಟ್ ನೋಡ್ತೀವಿ. ಯಾರೇ ಹೆಣ್ಮಕ್ಳು ಕಾನೂನು ಉಲ್ಲಂಘನೆ ಮಾಡ್ದೇನೆ ಅವ್ರು ತೊಂದರೆ ಆಗಿದ್ರೆ ನಾವು ಅವ್ರಿಗೆ ಫಸ್ಟು ಪೊಲೀಸ್ ಸಪೋರ್ಟ್ ಕೊಡ್ಬೇಕಾ ಅಥವಾ ಕೋರ್ಟ್ ಸಪೋರ್ಟ್ ಕೊಡ್ಬೇಕಾ ಅಥವಾ ಸಂಘದಿಂದ ಸಪೋರ್ಟ್ ಮಾಡ್ಬೇಕಾ ಅಂತ ಹೇಳಿ ಆ ಹೆಣ್ಮಗಳು ಫಸ್ಟ್ ಅವ್ರನ್ನ ನಾವು ಕೌನ್ಸಿಲಿಂಗ್ ಮಾಡ್ತೀವಿ. ಅವ್ರಿಗೆ ಎಲ್ಲಿ ಯಾರ ಕಡೆಯಿಂದ ಜಾಸ್ತಿ ದೌರ್ಜನ್ಯ ಆಗಿದೆ, ಯಾರ ಕಡೆ ಸಪೋರ್ಟ್ ಬೇಕು ಅದನ್ನ ಅನಾಲಿಸಿಸ್ ಮಾಡಿ ಉಚಿತವಾಗಿ ಸಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಸ್ಟೇಷನ್ಗೆ ಹೋಗ್ಲಿ ಅಥವಾ ಎಲ್ಲೋಗ್ಲಿ ಅಮೌಂಟ್ ಕೇಳ್ತಾರೆ. ನಮ್ಮಲ್ಲಿರೋಂಥವ್ರು ವಲ್ನರಬಲ್ ಹೆಣ್ಮಕ್ಳು, ದುರ್ಬಲ ವರ್ಗದವರು. ಆ ದುರ್ಬಲ ವರ್ಗದವ್ರು ಆದ್ದರಿಂದ ಫ್ರೀಯಾಗಿ ಸಪೋರ್ಟ್ ಕೊಡೋದಕ್ಕೆ ನೋಡ್ತೀವಿ. ಜೊತೆಗೆ ಡಿಸ್ಟ್ರಿಕ್ಟ್ ಲೀಗಲ್ ಏಡ್ ಸರ್ವಿಸ್ ಅಥಾರಿಟಿಯಿಂದ ದಾಲ್ಸಾ ಆ ಕಡೆಯಿಂದ ನಮಗೆ ಸಪೋರ್ಟ್ ಸಿಗ್ತಾ ಇದೆ, ಫ್ರೀ ಉಚಿತ ಲಾಯರ್ ಕಡೆಯಿಂದ. ಓಕೆ, ನಮಸ್ಕಾರ. ನನ್ನ ಹೆಸರು ಪುಷ್ಪಲತಾ ಆರ್ ಅಂತ, ಸ್ವಾತಿ ಮಹಿಳಾ ಸಂಘದ ಫೌಂಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಮನೆಯಲ್ಲಿ ಗಂಡ ಸರಿ ಇರಲ್ಲ, ಕುಡ್ತಾ ಇರ್ತಾನೆ, ಮತ್ತೆ ಹೊರಗಡೆ ಹೋಗ್ತಾ ಇರ್ತಾನೆ, ಕೂಲಿ ಕೆಲಸ ಮಾಡ್ತಾರೆ, ಹಣ ಸಾಕಾಗೋದಿಲ್ಲ, ಮತ್ತೊಂದಿಲ್ಲ, ಅಂಥದಕ್ಕೆ ಲೋನ್ ಕೇಳ್ಕೊಂಡು ಬರ್ತಾರೆ. ಅವರು ಬಿಸ್ನೆಸ್ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಗುಣಮಟ್ಟದಲ್ಲಿ ಸಂಪಾದನೆ ಮಾಡಬೇಕು ಅಂತ ಲೋನ್ ಕೇಳ್ಕೊಂಡು ಬರ್ತಾರೆ. ಒಂದು ಬ್ಯೂಟಿ ಪಾರ್ಲರ್ಗೆ ಇರ್ಬೋದು, ಟೈಲರ್ ಅಂಗಡಿಗೆ ಇರ್ಬೋದು, ಇಲ್ಲ ಚಿಕ್ಕದಾಗಿ ಒಂದು ಪಿಟ್ಟಿ ಶಾಪು ಇಟ್ಕೊಂಡು ಟೀ ಮಾರುವಂಥದ್ದು ಇರ್ಬೋದು, ಇಲ್ಲ ಹಸುಗಳನ್ನ ತಗೊಂಡು ಸಾಕುವಂಥದ್ದು ಇರ್ಬೋದು. ಇಂಥದಕ್ಕೆ ಅವರು ಲೋನ್ ಕೇಳ್ಕೊಂಡು ಬರ್ತಾರೆ. ಕೆಲವರು ತುಂಬಾ ವಲ್ನರಬಲ್ ಇರೋವಂಥವ್ರು ಮನೆಗಳಿರಲ್ಲ, ಅಂಥ ಸಂದರ್ಭದಲ್ಲಿ ಚಿಕ್ಕದಾಗಿ ಒಂದು ಮನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅಡ್ವಾನ್ಸ್ಗೆ ಬೇಕಾಗಿ ಮನೆ ಸಾಲ ಕೇಳ್ಕೊಂಡು ಬರ್ತಾರೆ. 10,000ದಿಂದ ಇವಾಗ 30,000, 1.5 ಲಕ್ಷದವರೆಗೂ ಕೂಡ ನಾವು ಲೋನ್ ಕೊಡ್ತಾ ಇದ್ದೀವಿ. ಇದು ಅಲ್ಲದೆ ಕೆಲವರು ಏನ್ ಮಾಡ್ತಾರೆ, ಬಾಡಿಗೆ ಕಟ್ಟಕ್ಕಾಗೋದಿಲ್ಲ, ಸಾಲನು ಕೂಡ ತೀರ್ಸಕ್ಕಾಗಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಈಗ ಲೀಸಿಗೆ ನಾವು ಮನೆಗೆ 5 ಲಕ್ಷದಿಂದ ಶುರು ಮಾಡ್ಕೊಂಡಿದೀವಿ. ಅದಕ್ಕೂ ಕೂಡ ನಾವು ಲೋನ್ಗಳನ್ನ ಕೊಡ್ತಾ ಇದೀವಿ. ಬಾಡಿಗೆ ಕಟ್ಟೋ ದುಡ್ಡನ್ನ ಅವರು ನಮ್ಗೆ ಕಂತಿನ ಮುಖಾಂತರ ಕಟ್ಟಿದ್ರು ಅಂತಂದ್ರೆ ಆ ಒಂದು 5 ಲಕ್ಷ ಅವ್ರ ಹೆಸರಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೂ ಕೂಡ ಆಗುತ್ತೆ ಅಂತ. ಕೆಲವು ಮಕ್ಕಳು ಓದ್ಸಕ್ಕಾಗಲ್ಲ ಅನ್ನೋ ಅಂಥವ್ರನ್ನ ನಾವು ಚೆನ್ನಾಗಿ ಯಾರು ಫಂಡರ್ಸ್ಗಳಿದ್ದಾರೆ ಅವ್ರ ಜೊತೆನಲ್ಲಿ ಕೋಆರ್ಡಿನೇಷನ್ ಮಾಡ್ಕೊಂಡು ಮಕ್ಕಳನ್ನ ಉತ್ತಮವಾದ ಎಜುಕೇಶನ್ ಮಾಡಬೇಕು ಅನ್ನೋ ಒಂದು ರೀತಿನಲ್ಲಿ ಬೇರೆ ಬೇರೆ ಎನ್ಜಿಒಗಳು, ಸಿಬಿಒಗಳ ಕಾಂಟ್ಯಾಕ್ಟ್ ಇಟ್ಕೊಂಡು ಅವ್ರ ಜೊತೆನಲ್ಲಿ ಎಜುಕೇಶನ್ಗೂ ಕೂಡ ಲೋನನ್ನು ಕೊಡ್ತಾ ಇದ್ದೀವಿ. ಎಜುಕೇಶನ್ ಹೋಗ್ಲಿಕ್ಕೆ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಪ್ರಕಾರ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಹೆಣ್ಣು ಸೇಫ್ ಇಲ್ಲ ಅಂತ ನಮ್ಗೆ ಗೊತ್ತು. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಮೊನ್ನೆ ಡಾಕ್ಟ್ರದ್ದು ಒಂದು ಅತ್ಯಾಚಾರ ಆಯಿತು, ಮತ್ತೆ ಮೊನ್ನೆ ತಾಯಿದು ಮಗಳನ್ನೇ ಕೊಂದಿರೋ ಅಂತ ಅತ್ಯಾಚಾರ ಆಗಿದೆ. ಅದು ಏನಾಗುತ್ತೆ ಅಂತಂದ್ರೆ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರೆ, ಬಟ್ ನಮ್ಮ ಸಂಘದಲ್ಲಿ ಆ ಥರ ಇಲ್ಲ. ಹೆಣ್ಣಿಗೆ ನಾವು ಬೇರೆ ಒಂದು ಉತ್ತಮವಾದ ಸ್ಥಾನನ ನಾವು ಕೊಟ್ಟಿರ್ತೀವಿ. ಹೆಣ್ಣನ್ನ ಒಂದು ತಾಯಿಗೆ, ನದಿಗೆ, ಮತ್ತೊಂದಕ್ಕೆ ನಾವು ಬಳಸ್ತೀವಿ. ಅದೇ ರೀತಿ ಸ್ವಾತಿ ಅನ್ನೋದು ಕೂಡ ಒಂದು ಹೆಣ್ಮಗಳೇ. ಅದು ಅಲ್ದೇನೆ ನಾವೇನು ಯೋಚನೆ ಮಾಡ್ತೀವಿ, ಸ್ವಾತಿ ಅಂದ್ರೆ ತುಂಬಾ ಅರ್ಥನೂ ಕೂಡ ಇದೆ. ಹೆಣ್ಣಾಗಿ ಜನಿಸಿದ ಮೇಲೆ ನಕ್ಷತ್ರ ನೋಡ್ತೀವಿ, ಸ್ವಾತಿ ನಕ್ಷತ್ರ ಆಗಿರುತ್ತೆ. ಎರಡನೇದು, ಮಗು ಹುಟ್ಟಿದ ತಕ್ಷಣನೇ ನಾವೇನ್ ಹೇಳ್ತೀವಿ, ಫಸ್ಟ್ ಮಳೆ ಬೀಳೋದಕ್ಕೆ ಸ್ವಾತಿ ಮಳೆ ಅಂತ ಹೇಳ್ತೀವಿ. ಸಮುದ್ರದಲ್ಲಿ ಸಿಕ್ಕೋ ಮುತ್ತಿಗೆ ಸ್ವಾತಿ ಅಂತ ಹೇಳ್ತೀವಿ. ಹಾಗಾಗಿ ಫಸ್ಟ್ ಜೇನಿಂದ ಬೀಳೋ ಡ್ರಾಪ್ಸಿಗೂ ಕೂಡ ನಾವು ಸ್ವಾತಿ ಅಂತ ಹೇಳ್ತೀವಿ. ಸ್ವಾತಿ ಅನ್ನೋದು ಇವತ್ತಿನ ದಿನ 4 ಜನದಿಂದ ಇವತ್ತು 15,000 ಜನ ಹೆಣ್ಣು ಮಕ್ಕಳನ್ನ ಆ ಒಂದು ಒಡಲಲ್ಲಿ ಹಾಕೊಂಡಿದೆ. ಹಾಗಾಗಿ ಸ್ವಾತಿ ಮಹಿಳಾ ಸಂಘ ಯಾವಾಗ್ಲೂ ನಿರಂತರವಾಗಿ ಇರಬೇಕು, ಕನಸುಗಳನ್ನ ಕಾಣಬೇಕು. ಕನಸುಗಳನ್ನ ಕಂಡ್ರೇನೆ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯತೆ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 20 ವರ್ಷದಿಂದ ಮುಖ್ಯವಾಗಿ ಆರೋಗ್ಯ ಮತ್ತು ಹಣಕಾಸು ಇವೆರಡು ವಿಚಾರದಲ್ಲಿ ದಿನನಿತ್ಯ ಕೂಲಿ ಮಾಡಿ ಫ್ಯಾಕ್ಟ್ರಿಗೆ ಹೋಗಿ ಯಾರು ಗಂಡ ಕಳ್ಕೊಂಡಿದ್ದಾರೆ, ನಿರ್ಗತಿಕರಿದ್ದಾರೆ, ಸೊ ಅಂಥ ಮಹಿಳೆಯರಿಗೆ ನಾವು ಪ್ರಯಾರಿಟಿ ಕೊಟ್ಟು ಅವರ ಕುಟುಂಬದ ಎಲ್ಲ ಸದಸ್ಯರು ಆರೋಗ್ಯವಾಗಿರಲಿಕ್ಕೆ ಮುಂಚಿತವಾಗಿ ಅವರಿಗೆ ಆರೋಗ್ಯ ಭದ್ರತೆಯಲ್ಲಿ ಅವೇರ್ನೆಸ್ ಕೊಡುವಂಥದ್ದು ಮತ್ತು ಇನ್ಶೂರೆನ್ಸ್ ಅವರಿಗೆ ಮಾಡಿಸೋಂಥದ್ದು, ಮತ್ತು ಅವರಿಗೆ ಹಣಕಾಸು ಅತಿ ಮುಖ್ಯವಾಗಿ ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು, ಎಷ್ಟು ಕುಟುಂಬದ ಆದಾಯ ಇದೆ, ಖರ್ಚು ಹೆಂಗೆ ಮಾಡಬೇಕು, ಉಳಿತಾಯ ಹೆಂಗೆ ಮಾಡಬೇಕು,
ಮತ್ತು ಸಾಲ ತಗೊಂಡು ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಈ ಥರದ್ದು ಅವ್ರನ್ನ ಎಂಟೈರ್ ಕುಟುಂಬ ಆರೋಗ್ಯವಾಗಿರೋಕ್ಕೆ ಮತ್ತು ಫೈನಾನ್ಷಿಯಲಿ ವರ್ಷದಿಂದ ವರ್ಷಕ್ಕೆ ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡೋಂಥ ಉದ್ದೇಶದಿಂದ ನಾವು ಸತತವಾಗಿ ಇವೆರಡು ಗುರಿ ಇಟ್ಕೊಂಡು ಮಾಡ್ತಾಯಿದ್ವಿ. ಮತ್ತು ಅವ್ರಿಗೆ ಅಡಿಷನಲ್ ಆಗಿ ಸರ್ಕಾರದಿಂದ ಏನು ಯೋಜನೆಗಳು ಬರುತ್ತೆ ಸೊ ಅದನ್ನು ಕೊಡಿಸೋದ್ರ ಮುಖಾಂತರ ಅವ್ರ ಜೀವನ ಇನ್ನೊಂದು ಮಟ್ಟಕ್ಕೆ ಉತ್ತಮವಾಗಿ ಹಾಕಿಸ್ಬೇಕು. ಮತ್ತು ಅದರ ಜೊತೆಗೆ ಏನೇ ಒಂದು ಅವರಿಗೆ ಕಾನೂನು ರೀತಿಯ ನೆರವು ಬೇಕಿದ್ದರೆ ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಫ್ರೀ ಇದ್ದಂಥ ಸಂದರ್ಭದಲ್ಲಿ ಸ್ವಂತ ಉದ್ಯೋಗ ಮಾಡೋಂಥ ಆಸಕ್ತಿ ಇದ್ದರೆ ಅವರಿಗೆ ತರಬೇತಿಯನ್ನು ಕೊಡಿಸೋವಂಥದ್ದು ಫ್ರೀಯಾಗಿ, ಮತ್ತು ಅವರಿಗೆ ಏನಾದರೂ ಇನ್ವೆಸ್ಟ್ಮೆಂಟ್ಗೆ ಅವಶ್ಯಕತೆ ಇದ್ದಾಗ ಸೊ ಅವರಿಗೆ ಸ್ವಾತಿ ಜ್ಯೋತಿ ಥ್ರೂ ಕಡಿಮೆ ಬಡ್ಡಿ ದರದಲ್ಲಿ ಅವರಿಗೆ ಬಿಸ್ನೆಸ್ ಲೋನನ್ನು ತಲುಪಿಸೋದ್ರ ಮುಖಾಂತರ, ಮತ್ತು ನಾವು ಸಾಲ ಕೊಟ್ಟು ಅಷ್ಟೇ ಸುಮ್ಮನೆ ಇರಲ್ಲ, ಅವರಿಗೆ ನಿರಂತರವಾಗಿ ಫಾಲೋಅಪ್ ಮಾಡಿ ಬಿಸ್ನೆಸ್ ಯಾವ ಥರ ನಡೀತಾ ಇದೆ, ಇನ್ನೂ ಚೆನ್ನಾಗಾಗಲಿಕ್ಕೆ ಆದಾಯ ಗಳಿಸಲಿಕ್ಕೆ ಏನು ಸಪೋರ್ಟ್ ಬೇಕಿದೆ, ಮಾರ್ಕೆಟಿಂಗ್ ಸಪೋರ್ಟ್ ಇರ್ಬೋದು, ಅವರಿಗೆ ನೆಟ್ವರ್ಕ್ ಲಿಂಕೇಜಸನ್ನು ಮಾಡಿಕೊಡೋಂಥದ್ದು ಇರ್ಬೋದು, ಇವೆಲ್ಲ ಮಾಡೋದ್ರ ಮುಖಾಂತರ ಒಟ್ಟಾರೆ ಅವರ ಜೀವನನ ಉತ್ತಮ ಮಟ್ಟಕ್ಕೆ ಸಾಗಿಸಬೇಕನ್ನೋದು ಸಂಸ್ಥೆಯ ಅತಿ ಮುಖ್ಯವಾದ ಗುರಿ ಇರುತ್ತೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂದಿರುವ ನನ್ನ ಎಲ್ಲ ಅಕ್ಕ ತಂಗಿಯರಿಗೆ ನಮಸ್ಕಾರಗಳು. ಈಗಾಗಲೇ ಇವ್ರು ಹೇಳ್ದಂಗೆ ನಾನು ಈ ಸಂಸ್ಥೆಯಿಂದ ಸುಮಾರು ಒಂದು 10 ವರ್ಷದಿಂದಾದರೂ ನಾನು ಇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಖುಷಿ ಅವರು ಐ ಥಿಂಕ್ ಬೊಮ್ಮನಹಳ್ಳಿಯಲ್ಲಿದ್ದರು. ಅವರು ಆವಾಗಲಿಂದ ನಾನು ಅವ್ರಿಗೆ ಪರಿಚಯ, ಆವಾಗಲಿಂದ ಅವರ ನಮ್ಮ ಇಬ್ಬರ ಸಹಕಾರ ಜೊತೆ ಹೊರಡ್ತಾ ಇದೆ. ಖುಷಿ ಅವರು ಅಲ್ಲಿದ್ರು, ಬೊಮ್ಮನಹಳ್ಳಿನಲ್ಲಿದ್ರು, ಅಲ್ಲೂ ಬಿಡ್ತಾ ಇರಲಿಲ್ಲ ನನಗೆ. ಇಲ್ಲಿ ದೂರ ಬಂದು ಪ್ರಮೋಷನ್ ಬಂದ್ರು ಇನ್ನೂ ಕರ್ಕೊಂಡ್ ಬಂದಿದ್ದಾರೆ ನನಗೆ. ಈ ಒಂದು ಸಂಸ್ಥೆ ಇಷ್ಟು ವರ್ಷಗಳಿಂದ ಸತತವಾಗಿ ಇಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ಈ ವೇದಿಕೆ ಮೇಲಿರುವವರು ಮತ್ತೆ ಈ ಸಂಸ್ಥೆಯ ಕಾರ್ಯಕರ್ತರು ಮತ್ತೆ ನೀವೆಲ್ಲರ ಸಹಕಾರದಿಂದ ಮಾತ್ರ ಇದು ಸಾಧ್ಯ. ಫಸ್ಟ್ ಆಫ್ ಆಲ್ ನೀವೆಲ್ಲರೂ ನಿಮಗೋಸ್ಕರ ಒಂದ್ಸತಿ ಜೋರಾಗಿ ಚಪ್ಪಾಳೆ ತಟ್ಟಿ. ಇವರ ಶ್ರಮವನ್ನಂತೂ ನಾನು ನೋಡ್ಕೊಂಡು ಬರ್ತಾನೆ ಇದ್ದೀನಿ 10 ವರ್ಷದಿಂದ. ಖುಷಿ ಅವ್ರದ್ದಾಗ್ಲಿ ಮತ್ತೆ ಈ ಸಂಸ್ಥೆದಾಗ್ಲಿ ನಾನು ಈ ಶ್ರಮನ ನೋಡ್ಕೊಂಡೇ ಬರ್ತಾ ಇದ್ದೀನಿ. ಅವ್ರಿಗಷ್ಟೇ ಖುಷಿ ಅವ್ರು ಯಾವ ಲೆವೆಲ್ಗಿದ್ರು, ಇವಾಗ ಯಾವೊಂದು ಪ್ರಮೋಷನ್ ತಗೊಂಡು ಎಲ್ಲಿವರೆಗೂ ಹೊರಟಿದ್ದಾರೆ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನನ್ನ ಇಚ್ಛೆ ಏನಂತಂದ್ರೆ ನೀವೆಲ್ಲರೂ ಕೂಡ ಅದೇ ರೀತಿ ಒಂದು ಕೆಲಸ ಮಾಡಿ ದಿನೇ ದಿನೇ ಒಂದು ಪ್ರಮೋಷನ್ ತಗೊಳ್ಳಿ ಅನ್ನೋದೊಂದೇ ನನ್ನ ಇಚ್ಛೆ. ಮತ್ತೆ ನಿಮ್ಗೆ ಯಾಕೆ ಚಪ್ಪಾಳೆ ಹೊಡ್ಕೊಳ್ಳಿ ಅಂತ ಹೇಳಿದೆ ಅಂತಂದ್ರೆ ಈ ಸಂಸ್ಥೆ ಒಂದು ಲಾಸ್ ಅಲ್ಲಿ ಹೋಗ್ದೇನೆ ಇಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಬೇಕು ಅಂತಂದ್ರೆ ನೀವೆಲ್ಲರೂ ಟೈಮಿಗೆ ಸರಿಯಾಗಿ ಏನ್ ಸಾಲನ ಲೋನನ್ನ ಕಟ್ಕೊಂಡು ಹೋಗ್ತಾ ಇದ್ದೀರಾ, ಅದು ನಿಜವಾಗ್ಲೂ ಅಪ್ರಿಶಿಯೇಟೆಡ್. ಅದಕ್ಕೋಸ್ಕರ ನಿಮ್ಗೋಸ್ಕರ ಜೋರಾಗಿ ಚಪ್ಪಾಳೆ ತಟ್ಟಿ ಅಂತ ಹೇಳಿದೆ ನಾನು. ಇದು ಇಷ್ಟೇ ಅಲ್ಲ, ಇನ್ನು ಮುಂದೆನೂ ಕೂಡ ನಿಮ್ಗೊಂದು ಇಂತಹ ಒಂದು ಒಳ್ಳೆ ಸಂಸ್ಥೆ ಇದೆ ನಿಮ್ಗೋಸ್ಕರ ನಿಮ್ಗೆ ಸಪೋರ್ಟಿವ್ ಆಗಿ ಇಲ್ಲಿ ಬರೋರೆಲ್ಲ ಹೇಳ್ತಾ ಇದ್ದಾರೆ ಇದು ನಿಮ್ಗೆ ತವರು ಮನೆ ತರ ಅಂತ ಅಂದ್ಬಿಟ್ಟು. ಇವ್ರು ಕೇವಲ ಮಾರಲ್ ಸಪೋರ್ಟ್ ಕೊಡೋದು ಅಷ್ಟೇ ಅಲ್ಲ, ನಿಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅಂತಂದ್ರಲ್ಲಿ ನೀವು ಈ ಒಂದು ಎಜುಕೇಶನ್ಗೋಸ್ಕರ ಆಗ್ಲಿ, ಪ್ರತಿಯೊಂದಕ್ಕೂ ನಿಮ್ಮ ಬಿಸ್ನೆಸ್ಗೋಸ್ಕರ ಪ್ರತಿಯೊಂದಕ್ಕೂ ಅವ್ರು ನಿಮ್ಗೆ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಅದನ್ನ ನೀವು ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡು ನೀವೆಲ್ಲರೂ ಇವಾಗ ಅವ್ರು ಹೇಳಿದ್ರು 10,000ದಿಂದ ನಾನು ಸಾಲ ತಗೊಳ್ಬಿಡೆ ಅಂತ ಅಂದ್ಬಿಟ್ಟು. 10,000 ಸಾಲ ಇದ್ದಾಗ ಎಷ್ಟು ವರ್ಷ ಹಿಂದೆ ಅವ್ರು ಈ ಸಂಸ್ಥೆಗೆ ಬಂದು ಜಾಯಿನ್ ಆಗಿರ್ಬೋದು, ಇಷ್ಟು ವರ್ಷ ಅವರು ಒಂದು ಬ್ಯೂಟಿ ಪಾರ್ಲರ್ ನಡೆಸ್ಕೊಂಡು ಒಂದು ಸಕ್ಸಸ್ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಸಪೋರ್ಟ್ ಸಿಗ್ತಾ ಇದೆ ಈ ಒಂದು ಸಂಸ್ಥೆಯಿಂದ ಅಂತ ಅಂದ್ಬಿಟ್ಟು ನೀವೇ ಯೋಚನೆ ಮಾಡಬಹುದು. ಮತ್ತೆ ಎಜುಕೇಶನ್ಗೋಸ್ಕರ ನಿಮ್ಮ ಫೀಸ್ ನ ಇವರು ಕಟ್ಬಿಟ್ಟು ನಿಮ್ಗೆ ಲೋನ್ ಅಲ್ಲಿ ಅದು ಕನ್ವರ್ಟ್ ಮಾಡ್ಕೊಡ್ತಾ ಇದ್ದಾರೆ, ಅಷ್ಟು ಕಮ್ಮಿ ಇದಕ್ಕೆ ಇಂಟ್ರೆಸ್ಟ್ಗೆ. ಇಂತಹ ಒಂದು ಸಪೋರ್ಟಿವ್ ಇರಬೇಕಾದ್ರೆ ನಾನು ಎಲ್ಲಾ ಮಹಿಳೆಯರಲ್ಲಿ ನಾನು ಹೃದಯದಿಂದ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ ಫಸ್ಟ್ ಮಕ್ಕಳ ಎಜುಕೇಶನ್ಗೋಸ್ಕರ ಕಾನ್ಸಂಟ್ರೇಟ್ ಮಾಡಿ. ಯಾಕಂದ್ರೆ ಮಕ್ಕಳ ಒಂದು ಎಜುಕೇಶನ್ ಇಂದನೇ ಅವರ ಒಂದು ಭವಿಷ್ಯವನ್ನು ನೀವು ರೂಪಿಸೋದಕ್ಕೆ ಸಾಧ್ಯ. ಮಕ್ಕಳಿಗೆ ಆದಷ್ಟು ತಾಯಿಂದರಲ್ಲಿ ವಿನಂತಿ ಏನು ಅಂತಂದ್ರೆ ಮಕ್ಕಳ ಜೊತೆ ಆದಷ್ಟು ಒಂದು ಸಮಯನ ಕೊಡಿ. ಅವ್ರಿಗೆ ಪದೇ ಪದೇ ಒಂದು ಲೆವೆಲ್ ಅಲ್ಲಿ ಅವ್ರ ಕೈ ಮೀರಿದಾಗ ನಮ್ಮ ಮಕ್ಕಳ ಹಂಗೆ ಹಿಂಗೆ ಅಂತ ಹೇಳೋ ಬದಲು ಚಿಕ್ಕಂದಿಂದಾನೇ ನೀವು ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಹೋದಂಗೆ ನೀವು ಒಂದು ಹಿಂಗೆ ಒಂದು ಕುಂಬಾರ ಒಂದು ಹಸಿ ಮಣ್ಣಿಗೆ ಒಂದು ಶೇಪ್ ಕೊಡ್ತಾನೆ, ಅದೇ ರೀತಿ ನೀವು ನಿಮ್ಮ ಮಕ್ಕಳನ್ನ ನೀವು ಯಾವ ರೀತಿ ಬೇಕೋ ಆ ತರ ಮೋಲ್ಡ್ ಮಾಡ್ಕೊಂಡು ಹೋಗ್ಬೋದು. ಚಿಕ್ಕಂದ್ರಿಂದ ನೀವು ನಿಮ್ಮ ಸಮಯವನ್ನ ನಿಮ್ಮ
ನಿಮ್ಮ ಮಕ್ಕಳ ಜೊತೆ ಹಂಚ್ಕೊಂಡ್ರೆ ಅದು. ಮತ್ತೆ ಇನ್ನೊಂದು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ, ಇವ್ರು ಇಷ್ಟೊಂದರಿಗೆ ಫೈನಾನ್ಷಿಯಲಿ ಸಪೋರ್ಟ್ ತಗೋತಾ ಇದ್ದಾರೆ. ಇವಾಗ ನಮ್ಮ ಬ್ರದರ್ ಹೇಳಿದ್ರು ಸಾಲದ ಮೇಲೆ ಸಾಲ ತಗೊಂಡು ಹೋಗ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ನಿಜಕ್ಕೂ ಒಂದು ಸಾಲ ತೀರಿಸೋದಕ್ಕೆ ಇನ್ನೊಂದು ಸಾಲ ತಗೊಳ್ಳೋದ್ರಲ್ಲಿ ಅದು ನಿಮ್ಮ ಜೀವನವನ್ನ ಒಂದು ಸಂಕಟಕ್ಕೆ ಸಿಗಾಕ್ಸುತ್ತೆ ವಿನಃ ಯಾವುದೇ ರೀತಿಯಾದಂತ ನಿಮಗೆ ಲಾಭ ಆಗೋದಿಲ್ಲ. ಇಲ್ಲಿ ಇಷ್ಟೊಂದು ನಿಮ್ಗೆ ಫೈನಾನ್ಷಿಯಲಿ ಸಪೋರ್ಟ್ ಇರ್ಬೇಕಾದ್ರೆ ನೀವು ಅದನ್ನ ಸಾಲ ತಗೊಂಡು ಒಂದು ಒಳ್ಳೆ ಬಿಸ್ನೆಸ್ ಆಗಲಿ ಯಾವುದೋ ಒಂದು ಚಿಕ್ಕ ಪುಟ್ಟ ನಿಮ್ಮ ಕೈಲಾದಂತಹ ಯಾವ ಕೆಲಸಕ್ಕೆ ನಿಮ್ಗೆ ಬರೀ ಫೈನಾನ್ಷಿಯಲ್ ಅಲ್ಲ, ಇದನ್ನು ಅಡ್ವೈಸ್ ಕೂಡ ಕೊಡ್ತಾರೆ ಯಾವ ಬಿಸ್ನೆಸ್ ನೀವು ಏನ್ ಮಾಡ್ಬೋದು ಅಂತ. ಅದಕ್ಕೆ ಯುಟಿಲೈಸ್ ಮಾಡ್ಕೊಂಡ್ರೆ ಇವತ್ತು ಅವ್ರು ಹೇಳಿದ್ರು 10,000 ನಾನು ಸ್ಟಾರ್ಟ್ ಮಾಡಿ ಇವತ್ತು ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಇದು ಬ್ಯೂಟಿ ಪಾರ್ಲರ್ ನಡೆಸ್ತಾ ಇದ್ದೀನಿ ಅಂತ. ಈ ತರ ಹಲವಾರು ನಾನು ಪ್ರತಿ ಸರಿ ನಾನು ಬಂದಾಗ್ಲೂ ಇಂತಹ ನಾನು ಕೇಳ್ತಾನೆ ಇರ್ತೀನಿ ಇನ್ಸಿಡೆಂಟ್ಸ್ಗಳನ್ನ. ಆ ತರ ನೀವು ಕೂಡ ಪ್ರತಿಯೊಬ್ಬರನ್ನು ಕೂಡ ಯಾಕೆ ತರ ಚಾನಲೈಸ್ ಮಾಡ್ಕೊಂಡು ನಿಮ್ಮ ಭವಿಷ್ಯವನ್ನ ದಿನೇ ದಿನೇ ಉಜ್ವಲಗೊಳಿಸಬಾರ್ದು ಅಂತ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೂಡ ಇಚ್ಛೆ ಪಡ್ತೀನಿ. ಇವತ್ತು ನಾವು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ನಾನು ನೋಡಿದೆ, ಹೆಣ್ಮಗಳು ಕಾಲಿಲ್ಲ, ಒಂದು ಆ ವೆಹಿಕಲ್ ನಾರ್ಮಲ್ ಹ್ಯಾಂಡಿಕ್ಯಾಪ್ ಕೊಡ್ತಾರಲ್ಲ ಆ ತರ ವೆಹಿಕಲ್ ಕೂಡ ಅವ್ರಿಗೆ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಅವಳಿಗೆ ಆದಂತಹ ಇನ್ನೊಂದು ಚಿಕ್ಕದಂತಹ ಒಂದು ವೆಹಿಕಲ್ ಅಲ್ಲಿ ಅವಳು ಝೊಮ್ಯಾಟೊ ಮಾಡ್ತಾ ಇದ್ದಾಳೆ. ನೀವೇ ಯೋಚನೆ ಮಾಡಿ, ಇಂತಹವರೆಲ್ಲ ಇದು ಮಾಡ್ತಿರ್ಬೇಕಂದ್ರೆ ನಮ್ಗೆ ದೇವರು ಕಾಲು ಕೈ ಎಲ್ಲದಕ್ಕೂ ನಮ್ಗೆ ಚೆನ್ನಾಗಿ ಕೊಟ್ಟಿದ್ದು ನಾವು ಯಾಕೆ ದುಡಿಯೋದಕ್ಕೆ ನಾವು ಹಿಂಜರಿಬೇಕು? ಯಾಕೆ ನಾವು ಬೇರೆಯವ್ರ ಹತ್ರ ಅಂಗ್ಲಾಚ್ಬೇಕು? ಆ ಒಂದು ಹೆಣ್ಣು ಮಗು ಅಂತ ಒಂದು ಪರಿಸ್ಥಿತಿನಲ್ಲಿ ಝೊಮ್ಯಾಟೊ ಮಾಡಿ ಅವಳು ಸಂಪಾದನೆ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ ಬೇರೆಯವ್ರಿಗೆ ಯಾವ ಕಾರಣ ಇದೆ ಹೇಳಿ ಮಾಡೋದಿಲ್ಲ ಅಂತ ಹೇಳೋದಕ್ಕೆ. ಮತ್ತೆ ನನ್ನ ಮಗಳು ಬಸವನಗುಡಿ BMS ಅಲ್ಲಿ ಓದ್ತಾಳೆ. ಅಲ್ಲಿ ನಾನು ಡೈಲಿ ನಾನು ಅವಳು ಬಿಡಕ್ಕೆ ಡ್ರಾಪ್ ಮಾಡಕ್ ಹೋಗ್ತೀನಿ ಬೆಳಗ್ಗೆ ಟೈಮು. ಒಂದು ಹೆಣ್ಮಗಳು ನೋಡ್ತೀನಿ, ಡೈಲಿ ಅವಳು ಅಂಗಡಿಗಳಿಗೆ ಹೋಗ್ಬಿಟ್ಟು ಟೀ ಮಾಡ್ತಾಳೆ ಫ್ಲಾಸ್ಕ್ಗಳಲ್ಲಿ ಹಾಕೊಂಡು. ನೋಡ್ಬಿಟ್ಟು ಯಾಕಂದ್ರೆ ಇಷ್ಟು ವರ್ಷದಿಂದ ನಾವು ನೋಡ್ತಾ ಇದ್ದಿದ್ದು ಬರೀ ಗಂಡು ಮಕ್ಕಳೇ ತಗೊಂಡೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಟೀ ಕಾಫಿ ಹಾಲು ಇದನ್ನೆಲ್ಲ ಇದು ಸೇಲ್ ಮಾಡ್ತಾ ಇದ್ದಿದ್ದು. ಆ ಹುಡುಗಿಗೆ ನಂಗೆ ತುಂಬಾ ಕ್ಯೂರಿಯಾಸಿಟಿ ಆಯ್ತು. ಸುಮಾರು ಒಂದು 2-3 ವಾರ ನೋಡ್ಬಿಟ್ಟು ನಾವು ಅವ್ರಿಗೆ ನಿಲ್ಲಿಸ್ಬಿಟ್ಟು ಕೇಳಿದೆ ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತ ಅಂದ್ಬಿಟ್ಟು. ಆ ಹುಡುಗಿ ಹೇಳ್ತು ನನಗೆ 30,000 ಆಗುತ್ತೆ ಅಕ್ಕ ಅಂತ ಅಂದ್ಬಿಟ್ಟು. ತಿಂಗಳಿಗೆ 30,000 ಲೂನಾದಲ್ಲಿ ಬ್ಯಾಗ್ ಹಾಕೊಂಡು ಅಂಗಡಿಗಳಿಗೆ ಹೋಗ್ಬಿಟ್ಟು ಟೀ ಮಾಡ್ತಾಳೆ ಬರೀ. ಅವ್ಳಿಗೇನು ಬಂಡವಾಳ ಎಷ್ಟೇ ಇರ್ಬೋದು ನೀವೇ ಯೋಚನೆ ಮಾಡಿ. ಒಂದು ಲೂನಾ ಫ್ಲಾಸ್ಕ್ಗಳು ಅಷ್ಟೇ, ಡೈಲಿ ಏನು ಹಾಲು ಟೀದು ಬರುತ್ತೆ ಅಷ್ಟು, ತಿಂಗಳಿಗೆ 30,000. ಇಂತಹ ಎಕ್ಸಾಂಪಲ್ಗಳು ಸಾವಿರಾರು ಇದೆ ನಮ್ಮ ಮುಂದೆ. ನಾವು ಇನ್ನೊಂದು ಹೇಳ್ತೇವೆ, ಆ ಹುಡುಗಿ ನನಗೆ ತುಂಬಾ ಇಂಪ್ರೆಸ್ ಮಾಡಿದ್ದೆ ಯಾವಾಗ ಅಂತಂದ್ರೆ, ನಾನು ಲೂನಾದಲ್ಲಿ ಅವಾಗ ಸ್ಟಕ್ ಆಗ್ತಾ ಇರ್ತೇನೆ, ನೋಡ್ತಾ ಇರ್ತೀನಿ, ಯಾಕೆ ನೀನು ಬೇರೆ ಒಳ್ಳೆ ವೆಹಿಕಲ್ ತಗೊಂಡು ನೀನು ಯಾಕೆ ಇದು ಮಾಡಬಾರ್ದು, 30,000 ಸಂಪಾದನೆ ಮಾಡ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಅವಳಂತ ಅಕ್ಕ ಇವಾಗ ನಾನು 30,000 ಸಂಬಳ ತಗೋತಾ ಇದ್ದೀನಿ, ನಾನು ಒಳ್ಳೆ ವೆಹಿಕಲ್ ತಗೊಂಡ್ರೆ ನಂದು ಅಲ್ಲೇ 10,000 ಸಂಬಳ, ನಂದು ಪ್ರಾಫಿಟ್ ಕಮ್ಮಿ ಆಗುತ್ತಲ್ವಾ ಅಂತ ಅಂದ್ಬಿಟ್ಟು. ಅದು ನನ್ನ ಮನಸ್ಸಿಗೆ ಎಷ್ಟು ಮುಟ್ಟಿತು ಅಂತಂದ್ರೆ, ನಮ್ಮ ಹೆಣ್ಮಕ್ಳು ಕೂಡ ಇಷ್ಟೊಂದು ದೂರದೃಷ್ಟಿ ಇರುವಂತಹ ಹೆಣ್ಮಕ್ಳು ಇದಾರ ಅಂತ ಅಂದ್ಬಿಟ್ಟು. ಸೊ ಈ ಎಕ್ಸಾಂಪಲ್ಸ್ ನಿಮ್ಗೆ ಏನ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಿಮ್ಮಲ್ಲೂ ಕೂಡ ಸ್ಫೂರ್ತಿ ಬರ್ಲಿ, ನಿಮ್ಮಲ್ಲೂ ಕೂಡ ಜಾಗರಣೆ ಬರ್ಲಿ. ಇಂತಹ ಒಂದು ಒಳ್ಳೆ ಸಂಸ್ಥೆ ಇದೆ ನಿಮ್ಗೆ, ಕೇವಲ ಫೈನಾನ್ಷಿಯಲ್ ಅಲ್ಲ, ನಿಮ್ಗೆ ಏನ್ ಬಿಸ್ನೆಸ್ ಮಾಡ್ಬೇಕು ಅದ್ರ ಅಡ್ವೈಸು ಕೊಡ್ತಾರೆ, ನಿಮ್ಗೆ ಏನು ಮಾರಲ್ ಸಪೋರ್ಟ್ ಕೂಡ ಕೊಡ್ತಾರೆ. ಪ್ರತಿಯೊಂದು ರೀತಿಯ ಒಂದು ಅವಕಾಶ ಇರ್ಬೇಕಾದ್ರೆ ನೀವು ಈ ಸಂಸ್ಥೆನ ಉಪಯೋಗಿಸ್ಕೊಂಡು ನೀವು ಈ ತರ ನಿಮ್ಮ ಕಾಲ ಮೇಲೆ ನಿಲ್ಬೇಕು ಅನ್ನೋದು ಒಂದೇ ನನ್ನ ಆಸೆ. ನೆಕ್ಸ್ಟ್ ಟೈಮ್ ಬಂದಾಗ ನಾನು ಖಂಡಿತ, ಯಾಕಂದ್ರೆ ಪ್ರತಿ ವರ್ಷ ನಾನು ಬರ್ತಾನೆ ಇದ್ದೀನಿ ಈ ಸಂಸ್ಥೆಗೆ. ನೆಕ್ಸ್ಟ್ ಟೈಮ್ ಬಂದಾಗ ಈ ಒಂದು ಕೇವಲ 1-2 ಅಲ್ಲ, ಹಲವಾರು ಜನ ಬಂದು ನಿಮ್ಮ ಕಥೆಗಳನ್ನ ನನಗೆ ಕೇಳಿಸ್ತೀರಾ ಅನ್ನೋದೊಂದು ನನ್ನ ಬಯಕೆ. ಕೇಳ್ತೀರಾ ಹೇಳ್ತೀರಾ ಬಂದು ಅಂತ ನಾನು ನಂಬಿದ್ದೀನಿ. ಅದ್ರ ಜೊತೆಗೆ ಈ ಒಂದು ಸಂಸ್ಥೆ ಇಷ್ಟು ವರ್ಷದಿಂದ ಸತತವಾಗಿ ಒಂದು ಸಂಸ್ಥೆಯಿಂದ ಇವತ್ತು 8-6 ಸಂಸ್ಥೆಗಳಾಗಿ ಬೆಳೆದಿದೆ. ಇದೇ ರೀತಿ ಇನ್ನು ಇಡೀ ಕರ್ನಾಟಕದಲ್ಲಿ ಬೆಳೀಲಿ, ಪ್ರತಿಯೊಂದು ಕರ್ನಾಟಕದ ಹೆಣ್ಣು ಮಕ್ಕಳ ಹೆಮ್ಮೆ ಆಗಲಿ ಈ ಸಂಸ್ಥೆ ಅನ್ನೋ ಒಂದು ಹಾರೈಕೆಯಿಂದ ಜೊತೆಗೆ